ಶ್ರೀನಿವಾಸಮ್ಮ. ಈಗ ತಾನೇ ಹೇರ್ ಆಯಿಲ್ ತೋರಿಸಿದ್ವಿ, ಇವಾಗ ಇದ್ಯಾವ ಆಯಿಲ್? ಇದು ಫೇಶಿಯಲ್ ಆಯಿಲು, ಮಸಾಜ್ ಮಾಡ್ಕೊಳ್ಳೋಕ್ಕೆ, ರಿಂಕಲ್ಸ್ ಕಡಿಮೆ ಆಗೋಕ್ಕೆ ಮತ್ತು ಗ್ಲೋ ಬರೋಕ್ಕೆ ಫೇಸು. ಇದನ್ನೆಲ್ಲಿ ನೋಡಿ ಕಲ್ತ್ಕೊಂಡ್ರಿ? ಅದು ಖುಷ್ಬು ಇದರಲ್ಲಿ ಒಂದು ಫೇಶಿಯಲ್ ಆಯಿಲ್ ನೋಡಿದ್ದೆ, ಅದಕ್ಕೆ ನೀನು ಕೇಳ್ತಾ ಇರ್ತೀಯಲ್ಲ, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಎಲ್ಲರೂ ಮಾಡ್ಕೊಳ್ಳಿ, ವೀಕ್ಷಕರಿಗೆ ಕೂಡ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಏನ್ ಬೇಕು ಇದಕ್ಕೆ? ಇದಕ್ಕೆ ಬಾದಾಮ್ ಆಯಿಲು, ಕ್ಯಾರೆಟು, ಬೀಟ್ರೂಟು, ಓಕೆ, ಮತ್ತು ವಿಟಮಿನ್ ಇ ಮಾತ್ರೆ. ಓಕೆ ಓಕೆ. ಇಷ್ಟು. ಅದು ಮೊದಲು ಚೆನ್ನಾಗಿ ಬಾದಾಮ್ ಆಯಿಲಲ್ಲಿ ಚೆನ್ನಾಗಿ ಕುದಿಬೇಕು. ಬೀಟ್ರೂಟು ಕ್ಯಾರೆಟು ತುರ್ಕೊಂಡು ಅದರಲ್ಲಿ ಹಾಕಿ ಕುದಿಸ್ಬೇಕು ಚೆನ್ನಾಗಿ, ಅದು ಕಲರ್ ಚೇಂಜ್ ಆಗೋವರೆಗೂ. ಅದು ಆದಮೇಲೆ ವಿಟಮಿನ್ ಸೋಸ್ಕೊಂಬಿಟ್ಟು ವಿಟಮಿನ್ ಇ ಮಾತ್ರೆ ಹಾಕಿ ಕಲಸಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೋಬೇಕು. ಇವಾಗ ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ರೆಡಿ. ಇದು ತಣ್ಣಗಾದ್ಮೇಲೆ ಸೋಸ್ಕೊಂಡು ಇದಕ್ಕೆ ವಿಟಮಿನ್ ಮಾತ್ರೆ ಎಲ್ಲ 2 ಹಾಕ್ಕೊಂಡು ಕಲಸಿ ಒಂದು ಬಾಟ್ಲಿನಲ್ಲಿ ಹಾಕಿಟ್ಕೊಂಡ್ರೆ ನಿಂಗೆ ವಾರಕ್ಕೆ ಕೆಲವು ಸಾರಿ ಮಸಾಜ್ ಮಾಡ್ಕೋಬೇಕು. ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಮುಖಕ್ಕೆ ಗ್ಲೋ ಬರುತ್ತೆ, ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಐ ಥಿಂಕ್ ನಾವು ಹಾಕೊಂಡು ಮಲ್ಕೊಂಡು, ರಾತ್ರಿ ಹಾಕ್ಕೊಂಡು ಮಲ್ಕೊಂಡ್ರೆ ಇನ್ನೂ ಒಳ್ಳೇದು. ಏನಕ್ಕಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದಿರುತ್ತೆ, ಟೈಮ್ ಸಿಕ್ಕಲ್ಲ. ಇದು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಏನಾದರೂ ಇದಕ್ಕೆ ಟೈಮ್ ಬೇಕಲ್ಲ, ಹಾಕ್ಕೊಂಡ್ಮೇಲೆ ಮುಖಕ್ಕೆ. ವಿಟಮಿನ್ ಇ ಆಯಿಲ್ ಹಾಕ್ತಾ ಇದ್ದೀರಾ? ಈ ಆಯಿಲ್ ಹಾಕ್ತಾ ಇದ್ದೀವಿ, ಈ ಮಾತ್ರೆ ಹಾಕ್ತಾ ಇದ್ದೀನಿ. 2 ಮಾತ್ರೆ ಹಾಕಿದ್ದೀನಿ. ಅದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಲ್ಲಿ ತೋರ್ಸಕ್ಕಂತ. ನೀವು ಜಾಸ್ತಿ ಮಾಡ್ಕೋಬಹುದು ಮನೆಯಲ್ಲಿ. ವಿಟಮಿನ್ ಇನು ತುಂಬಾ ಒಳ್ಳೇದು ಸ್ಕಿನ್ನಿಗೆ, ಅದಕ್ಕೋಸ್ಕರ ನಾನು ಇದು ತೋರಿಸ್ತಾ ಇದ್ದೀನಿ. ಖುಷ್ಬು ಒಂದು ವಿಡಿಯೋನಲ್ಲಿ ತೋರಿಸಿದ್ಲು, ನಮಗೂ ನೀನು ಕೇಳ್ತಾ ಇದ್ದಿ ಯೂಸ್ ಆಗುತ್ತೆ ಎಲ್ರಿಗೂ ವೀಕ್ಷಕರಿಗೆ ಅಂತ ತೋರಿಸಿದ್ದೀನಿ. ಎಲ್ಲರೂ ಮಾಡ್ಕೊಳ್ಳಿ. ಓಕೆ. ಅವ್ರು ಬರೀ ಕ್ಯಾರೆಟ್ ಯೂಸ್ ಮಾಡಿದ್ರು, ನಾವು ಬೀಟ್ರೂಟು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ವಿಟಮಿನ್ ಇ ಮಾತ್ರೆನೂ ಹಾಕಿದ್ದೀವಿ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ.